ಒಂದು ವೇಳೆ ನಿಮ್ಮ ವ್ಯಾಲ್ಯೂವನ್ನು ಹೆಚ್ಚಿಸ್ಕೋಬೇಕು ಅಂದ್ಕೊಂಡ್ರೆ ನೀವು ಈ 4 ಕೆಲಸಗಳ ಮೇಲೆ ಹೆಚ್ಚು ಗಮನವಿಡಬೇಕಾಗುತ್ತೆ. ನಂಬರ್ 1, ಯಾವಾಗಲೂ ಎಲ್ಲರಿಗೂ ಅವೈಲಬಲ್ ಆಗಿರಬೇಡಿ. ಒಂದು ವೇಳೆ ನೀವು ಬ್ಯುಸಿ ಇರಲಿಲ್ಲ ಅಂದರೂ ಬ್ಯುಸಿ ಇರೋ ಥರ ಆ್ಯಕ್ಟ್ ಮಾಡಿ, ಇಲ್ಲಾಂದರೆ ಅವರ ಕೆಲಸಗಳನ್ನು ನಿಮಗೆ ಹೊರಿಸ್ತಾರೆ. ನಂಬರ್ 2, ಯಾರಾದರೂ ನಿಮ್ಮ ಮೇಲೆ ಜೋಕ್ ಮಾಡಿದರೆ, ಡಿಸ್ರೆಸ್ಪೆಕ್ಟ್ ಮಾಡಿದರೆ ಸೈಲೆಂಟಾಗಿ ಎಕ್ಸೆಪ್ಟ್ ಮಾಡಬೇಡಿ. ಕ್ಲಿಯರ್ ಬೌಂಡ್ರಿ ಸೆಟ್ ಮಾಡಿ. ಇವತ್ತು ನೀವು ಸೈಲೆಂಟ್ ಆಗಿದ್ದರೆ ನಿಮ್ಮನ್ನು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನು ನೀವೇ ಕಲಿಸಿದಂತಾಗುತ್ತೆ. ನಂಬರ್ 3, ಯಾರಿಗಾದರೂ ತಕ್ಷಣ ರಿಪ್ಲೈ ಮಾಡಬೇಕು ಅನ್ನೋ ಪ್ರೆಷರ್ ಇಟ್ಕೋಬೇಡಿ. ಮೊದಲು ಅವರು ಹೇಳಿದ್ದು ಅರ್ಥ ಮಾಡ್ಕೊಳ್ಳಿ, ನಂತರ ಆಲೋಚಿಸಿ ಆನ್ಸರ್ ಕೊಡಿ. ನಂಬರ್ 4, ಯಾರ ಮೇಲೂ ಅತಿ ಹೆಚ್ಚು ಡಿಪೆಂಡ್ ಆಗಬೇಡಿ. ಯಾರೇ ಆಗಲಿ ಹೋಗಬೇಕು ಅಂದ್ಕೊಂಡ್ರೆ ಅವರನ್ನು ಹೋಗಲು ಬಿಡಿ. ಯಾರಾದರೂ ಇರಲಿ ಬಿಡಲಿ, ನಿಮ್ಮ ಗ್ರೋತ್ ನಿಲ್ಲಬಾರ್ದು. ನಿಮ್ಮ ಟೈಮ್ ಮತ್ತು ಎನರ್ಜಿ ಎಲ್ಲವನ್ನು ನಿಮ್ಮನ್ನು ನೀವು ಬೆಟರ್ ಆಗೋದರಲ್ಲಿ ಯೂಸ್ ಮಾಡಿ. ಯಾಕಂದರೆ ಈಗಿನ ದಿನಗಳಲ್ಲಿ ರಿಲೇಷನ್ಸ್ ಮನುಷ್ಯರ ಜೊತೆ ಅಲ್ಲ, ದುಡ್ಡಿನ ಜೊತೆ ಹೆಚ್ಚು ಸಂಬಂಧ ಹೊಂದಿದ್ದಾರೆ. ನಾನು ಮಾಡೋ ಕಂಟೆಂಟ್ ನಿಮಗೆ ಇಷ್ಟವಾಗಿದ್ದರೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗೋಣ.